ಕನ್ನಡದಲ್ಲಿ ನೀವು ಮತ್ತೆ ಆದಿ ಸರ್ ಅಪ್ಪ ಮಗನ ಕಾಂಬಿನೇಷನ್ ನೋಡಬೇಕು ಅಂತ ತುದಿಗಾಲಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೆಲ್ಲರೂ ವೆಯ್ಟ್ ಮಾಡ್ತಿದ್ರು. ಅಪ್ಪು ಅವರೇ ಆದಿ ಅವರನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಆ ಆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್. ಆ ಬಂದ್ಬಿಟ್ಟು ಅಪ್ಪು, ಆ ಬಂದ್ಬಿಟ್ಟು ಆದಿ ಅವರು. ಆ ಕಾಂಬಿನೇಷನ್ನೇ ಎಷ್ಟು ಬರಬೇಕಿತ್ತು, ಬಟ್ ಮಿಸ್ ಆಯ್ತು ಎಲ್ಲೋ ಒಂದ್ ಕಡೆ. ಆದಿ ಅವರನ್ನ ಅಪ್ಪು ಅವ್ರು ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿರುವಂಥದ್ದು. ಸೊ ಯಾವಾಗ ಆಗುತ್ತೆ ನಿಮ್ಮಿಬ್ಬರ ಕಾಂಬಿನೇಷನ್? ಇನ್ ಕೇಸ್ ಆದ್ರೆ ಎಲ್ಲ ಆಗ್ಲೇಬೇಕು. ಆ ಒಂದು ಸಿನಿಮಾದಲ್ಲಿ ನೀವಾಗಿರ್ಬೋದು, ರವಿ ಸರ್ ಆಗಿರ್ಬೋದು, ಇಡೀ ಅಯ್ಯಪ್ಪ ಸರ್ ಆಗಿರ್ಬೋದು, ಯಾವಾಗ ಕಾಣಿಸ್ಕೊಳ್ತೀರಾ ಅಂತ. ಅದೇ ಸಬ್ಜೆಕ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗಳು ಶಿ ಇಸ್ ಅ ಡಾಕ್ಟರ್, ಇಲ್ಲೇ ರಾಮಯ್ಯ ಕಾಲೇಜಲ್ಲಿ ಓದಿದ್ದಾಳೆ. ಅಳಿಯ ಬೆಲ್ಗಾಮು. ಅವರಿಬ್ಬರು ಸೇರಿಕೊಂಡು ಒಂದು ಬೇಬಿ ಫುಡ್ ಪ್ರಾಡಕ್ಟ್ ಈ ಶಾಂಗ್ರಿಲಾ ಅಲ್ಲಿ ಲಾಂಚ್ ಮಾಡಿದರು. ಒಂದೇ ಒಂದು ಫೋನ್ ಮಾಡಿದೆ ಅಪ್ಪು ಅವ್ರಿಗೆ. ಏನೂ ಇಲ್ಲ, ಏನು ಸರ್ ಹೇಳಿ ಅಂದರು. ಇಲ್ಲ ಮಕ್ಕಳು ಈ ಥರ ಮಾಡ್ಕೋದೇನೆ, ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕಪ್ಪ ಅಂದೆ. ನೀವು ಬಂದು ಲಾಂಚ್ ಮಾಡಬೇಕು ಅಂದೆ. ಸರ್ ಇಫ್ ಐ ಆಮ್ ಫ್ರೀ ಆನ್ ದಟ್ ಡೇ ಐಲ್ ಕಮ್, ಗಿವ್ ಮಿ 2 minutes ಟೈಮ್ ಅಂದರು. 5 minutesಲ್ಲಿ ಫೋನ್ ಮಾಡಿದರು. ಸರ್ ಲಕ್ಕಿಲಿ ನನ್ನ ಶೂಟಿಂಗ್ ಸಾಯಂಕಾಲ ಇದೆ, ನೀವು ಬೆಳಗ್ಗೆ ತಾನೆ ಫಂಕ್ಷನು, ನಾನು ಬರ್ತೀನಿ ಅಂತ ಒಂದು ಮಾತಿಗೆ ಬಂದುಬಿಟ್ರಪ್ಪ. ಬಂದರು, ಎಲ್ಲ ಚೆನ್ನಾಗಾಯಿತು. ಆವಾಗ ಮನೆಗೆ ಹೋಗಿ ಮಾತಾಡೋವಾಗ ಹೇಳಿದೆ, ಆದಿನ ಇಂಟ್ರೊಡ್ಯೂಸ್ ಮಾಡಬೇಕಂತ ಅನ್ಕೋತಾ ಇದ್ದೀನಪ್ಪು, ಏನಂತೀರ? ಇಲ್ಲ ಸರ್ ಖಂಡಿತ ಮಾಡಿ. ಆಗ ಏನೋ 3-4 ಫಿಲ್ಮ್ಸ್ ಹೇಳಿದ್ರು ಅವರು, ತೆಲುಗು ಫಿಲ್ಮ್ಸು, ತಮಿಳ್ ಫಿಲ್ಮ್ಸ್ ಎಲ್ಲ. ಇಂಥ ಒಂದು ಫಿಲ್ಮ್ ಏನಾದರೂ ಒಂದು ಡಿಫ್ರೆಂಟ್ ಸ್ಕ್ರಿಪ್ಟ್ ಸಿಗ್ಬಿಟ್ರೆ ಯು ಟೆಲ್ ಮಿ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಿಮ್ಮ ಮಗನ ಅಂದರು. ಅಯ್ಯೋ ಥ್ಯಾಂಕ್ ಯು ಅಪ್ಪು, ಥ್ಯಾಂಕ್ ಯು ಅಂತ ನಾನು ಎಮೋಷ್ನಲ್ ಆದೆ. ಬಟ್ ಅದಾದಮೇಲೆ ಐ ವಾಸ್ ಶೋ ಲೈಕ್ ಇಟ್ ವಾಸ್ ನಂಬಕ್ಕೆ ಆಗಲಿಲ್ಲ ಅವತ್ತು. ರಿಯಲಿ ವಿ ಮಿಸ್ ಹಿಮ್. ಬಟ್ ಅಟ್ ದ ಸೇಮ್ ಟೈಮ್ ಆವಾಗ ಹೇಳಿದ್ರು, ಎಲ್ಲ ಚೆನ್ನಾಗಿರುತ್ತೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ, ನಾನು ಸಾಂಗ್ಸ್ ಎಲ್ಲ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಪ್ರಾಪರ್ ಸ್ಕ್ರಿಪ್ಟ್ ಬಂದರೆ ಮಾಡಿ ಚೆನ್ನಾಗಿರುತ್ತೆ, ನಿಮಗೆ ಬಂದರೆ ನನಗೆ ಹೇಳಿ, ನಾನೇ ಇಂಟ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ಅಪ್ಪು ಮಾತು. ಸೊ ಖಂಡಿತ ಅವರ ಆಶೀರ್ವಾದದಿಂದ ಪ್ಲ್ಯಾನ್ ಮಾಡ್ತೀವಿ. ಪ್ಲ್ಯಾನ್ ಮಾಡಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಂದ ತಕ್ಷಣ ಖಂಡಿತ ಐ ಥಿಂಕ್, ಬಿಕಾಸ್ ನಾವು 3 ಜನ ಇವತ್ತು ಆಗೋದಕ್ಕೆ ಕರ್ನಾಟಕನೇ ಕಾರಣ. ನಾನು, ರವಿ, ಅಯ್ಯಪ್ಪ, ಆ್ಯಂಡ್ ಈಗ ಅದ್ವೇ ರವಿ ಮಗನೂ ರೆಡಿ ಆಗ್ತಾ ಇದ್ದಾನೆ, ಸುಬ್ರಹ್ಮಣ್ಯ ಅಂತ. ನೆಕ್ಸ್ಟು ಆದಿನೂ ಖಂಡಿತ ಕರ್ನಾಟಕ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನ ಅವನಿಗೂ ಬೇಕು. ಎಷ್ಟೋ ವಿಚಾರಗಳಲ್ಲಿ ಬೆಳೆಯೋ ತನಕನೂ ಕನ್ನಡ ಭಾಷೆ ಬೇಕು. ನೀವು ಎಷ್ಟು ಜನ ಇದ್ರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಆದಿಯವರು ಕರ್ನಾಟಕದಲ್ಲಿ ಸಿನಿಮಾ ಮಾಡಿಲ್ಲ ಅಂದ್ರೂ ಕೂಡ ಕನ್ನಡ ಭಾಷೆಯನ್ನ ಮೊನ್ನೆ ಚೌಕಿದಾರ್ ಸಿನಿಮಾದಲ್ಲಿ ಫಾದರ್ಸ್ ಡೇ ಆಗಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಟ್ರು. ಸಾಕಷ್ಟು ಕನ್ನಡಾಭಿಮಾನವನ್ನ ಮಾತಾಡ್ತೀರಾ, ಕರ್ನಾಟಕಕ್ಕೆ ಬಂದಾಗೆಲ್ಲ ಅಚ್ಚ ಕನ್ನಡದಲ್ಲಿ ಮಾತಾಡ್ತೀರಾ, ಅಂಥದ್ರಲ್ಲಿ ಕನ್ನಡಾಭಿಮಾನವನ್ನ ಮೆರೆಸ್ತೀರಾ. ಆ ಒಂದು ಪ್ರೀತಿಗೆ ಏನು ಹೇಳ್ತೀರಾ ಅಂತ. ಅದೇಪ್ಪ, ಅದಕ್ಕೆ ತಿರ್ಗಾ ನಾನು ಐ ಥಿಂಕ್ ಅಮ್ಮನೇ ಕಾರಣ ಅಂತೀನಿ. ಬಿಕಾಸ್ ಶಿ ಹ್ಯಾಡ್ ಸೋ ಮಚ್ ಆಫ್ ಫೇತ್ ದಟ್ ಶಿ ವಿಲ್ ಬಿಕಮ್ ಎ ಹೀರೋಯಿನ್ ಇನ್ ಕನ್ನಡ. ಅಪ್ಪ ಪರಿಚಯ ಆದರೂ, ಲವ್ ಆಯಿತು, ಆ ಪ್ರೀತಿಯಿಂದ ಅವರು ಟೋಟ್ಲಿ ಸಿನಿಮಾ ಸ್ಯಾಕ್ರಿಫೈಸ್ ಮಾಡಿಬಿಟ್ರು. ಸೊ ಗೊತ್ತಿಲ್ಲದೆ ಅಮ್ಮಗೆ ಏನೋ ನೀವು ಅಲ್ಲೇ ನಾನು ಯಾವಾಗಲೂ ಇನ್ನೊಂದು ವಿಷಯ ಏನು ಅಂದರೆ, ಕರ್ನಾಟಾಂಧ್ರ ಪ್ರಭು ಶ್ರೀಕೃಷ್ಣ ದೇವರಾಯ ಆ ಥರ ನನ್ನ ಕರ್ನಾಟ ಆಂಧ್ರ ಹೀರೋ ಆಗಬೇಕಪ್ಪ ನೀನು ಅಂತ ನಾನು ಜೋಕೂ ಹೊಡಿತಾ ಇದ್ದೆ. ಅಮ್ಮ ನಾನು ಎಲ್ಲಿ ಹೀರೋ ಆಗ್ತೀನಮ್ಮ ಅಂತ. ನಾನು ಡಬ್ಬಿಂಗ್ಸ್ ಮಾಡ್ಕೋತಾ ಇದ್ದೀನಿ, ಚಿಕ್ಕ ಕ್ಯಾರೆಕ್ಟರ್ಸ್ ಮಾಡ್ತಾಯಿದ್ದೀನಿ. ತಿರ್ಗಾ ಇಲ್ಲಿಂದ ನಾನು ಸಾಯಿಬಾಬಾ, ವೈಟ್ ಫೀಲ್ಡ್ ಆಗಲಿ, ಪುಟ್ಟಪರ್ತಿ ಆಗಲಿ, ಯಾವಾಗಲೂ ಅಮ್ಮಗೆ ತುಂಬ ಶಿರ್ಡಿ ಸಾಯಿ ಆ್ಯಂಡ್ ಪುಟ್ಟಪರ್ತಿ ಸಾಯಿ. ಸೊ ಪುಟ್ಟಪರ್ತಿ ಸಾಯಿ ದರ್ಶನ ಆಯಿತು. ಅದಾದಮೇಲೆ ಪೊಲೀಸ್ ಸ್ಟೋರಿ ಹೀರೋ ನಾನಲ್ಲ. ಸೊ ಇದಕ್ಕೆಲ್ಲ ನಾನು ಒಂದು ಸಲ ಯೋಚನೆ ಮಾಡಿದರೆ ಖಂಡಿತ ಆ ಸಂಕಲ್ಪ ಇತ್ತಲ್ಲ ಅಮ್ಮನಿಗೆ, ಆ ಸಂಕಲ್ಪನೇ ಇವತ್ತು ನಮ್ಮನ್ನೆಲ್ಲ ಇವತ್ತು ನನ್ನ ಅಪ್ಪನೂ ಆ್ಯಕ್ಟ್ ಮಾಡಿದ್ದಾರೆ, ಅಮ್ಮನೂ ಆ್ಯಕ್ಟ್ ಮಾಡಿದ್ದಾರೆ, ನಾನು, ರವಿ, ಅಯ್ಯಪ್ಪ, ಅದ್ವೇ, ಈಗ ನಾಳೆ ಆದಿ. ಇದಕ್ಕೆಲ್ಲ ಕಾರಣ ಖಂಡಿತ ನಾವಂತೀವಲ್ಲ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಆ ಥರ ಐ ಥಿಂಕ್ ಗೊತ್ತಿಲ್ಲದೆ ಅಮ್ಮ ಆಶೀರ್ವಾದನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.